ಪರವಾಗಿ ಅನೇಕ ಹೋರಾಟಗಳು ಮಾಡಿ ಸಂಘಟನೆಯನ್ನು ಮಾಡಿದಂಥ ದಿವಂಗತ ಉತ್ತಪ್ಪ ರೈ ಸರ್ ಅವರ ಸಂಘಟನೆ ವತಿಯಿಂದ ಜಯ ಕರ್ನಾಟಕ ಸಂಘಟನೆ ವತಿಯಿಂದ ಕೂಡಿ ಗ್ರಾಮದಲ್ಲಿ 2020-21ನೇ ಸಾಲಿನ ಪ್ರವಾಹ ಪೀಡಿತ ನಿರಾಶ್ರಿತರಿಗೆ ತಮ್ಮಲ್ಲಿ ಕೈಯ ಸಹಾಯವನ್ನು ಮಾಡಲಿಕ್ಕೆ ಕೂಡಿ ಗ್ರಾಮಕ್ಕೆ ಬಂದಿರ್ತಾರೆ. ಅವರಿಗೆ ಕೂಡಿ ಗ್ರಾಮದಿಂದ ಗ್ರಾಮಸ್ಥರ ಪರವಾಗಿ ವಂದನೆಗಳು ಸಲ್ಲಿಸುತ್ತೇವೆ. ನಮ್ಮ ಜಯ ಕರ್ನಾಟಕ ಜಿಲ್ಲೆಯ ಪ್ರೀತಿಯ ಅಣ್ಣನವರಾದ ಮಲ್ಲಿಕಾರ್ಜುನ್ ಸಾರವಾಡ ಅಣ್ಣವರು ಈ ನೆರೆ ಪೀಡಿತ ಒಂದು ಎರಡು ಮಾತಾಡಬೇಕು. ಏನಿವತ್ತು ಮಳೆಯಿಂದ ಭೀಮಾ ನದಿಯ ದಡದಲ್ಲಿರುವಂಥ ಎಲ್ಲ ಹಳ್ಳಿಗಳಿಗೆ ಒಂದು ಮನೆಗಳಲ್ಲಿ ನೀರುಕ್ಕಿ ಎಲ್ಲ ಇರ್ತಕ್ಕಂಥ ಊರಿನಲ್ಲಿ ವಾಸ ಗ್ರಾಮಸ್ಥರು ಭಾಳಷ್ಟು ಜನ ಮನೆಗಳನ್ನು ಮುಳುಗಿ ಬೆಳೆ ಹಾನಿಯಾಗಿ ಭಾಳಷ್ಟು ತೊಂದರೆಯಲ್ಲಿದ್ದಾರೆ. ಅಂತಹ ಸಂದರ್ಭದಲ್ಲಿ ನಮ್ಮ ಜಯ ಕರ್ನಾಟಕ ಬೆಂಗಳೂರಿನ ಯಶವಂತಪುರ ಮತಕ್ಷೇತ್ರದ ಅಧ್ಯಕ್ಷ ಆದಂಥ ಏನು ಗೋಪಾಲ್ ಸರ್ ಅವರು ಬೆಳಗ್ಗೆ ನಿನ್ನೆಯಿಂದನೂ ಸತತವಾಗಿ ಬಂದು ಇದು ಬರೀ ಅವರು ಇಲ್ಲಿ ಜೇವರ್ಗಿ ಏನು ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಕೂಡಿ ಗ್ರಾಮದಲ್ಲಿ ಮತ್ತು ಕೋಣಿಪುರ ಗ್ರಾಮದಲ್ಲಿ ಅಷ್ಟೇ ಅಲ್ಲ, ಕಳೆದ ಬಾರಿನೂ ಸಹ ಎಲ್ಲೆಲ್ಲಿ ಪ್ರವಾಹ ಆಗುತ್ತೆ ಕೇವಲ ಅವರು ಟಿವಿಯಲ್ಲಿ ನೋಡಿ ಇವತ್ತು ಜಯ ಕರ್ನಾಟಕ ಕಾರ್ಯಕರ್ತರು ಬರೀ ಹೋರಾಟ ಮಾಡೋದಲ್ಲ, ಇಂಥವೆಲ್ಲ ಮಾಡೋಣ ಅಂತೇಳಿ ಬೆಂಗಳೂರಿಂದ ಇವತ್ತು ಅವರು ಖಜಾಂಚಿ ಆಗಿರ್ಬೋದು, ನಾಗರಾಜ್ ಸರ್ ನಮ್ಮ ಅಧ್ಯಕ್ಷ ಆಗಿರ್ಬೋದು, ಅಲ್ಲಿಂದ ನಿನ್ನೆ ಬೆಳಿಗ್ಗೆ ಬಿಟ್ಟು ಅಲ್ಲಿಂದ ಬಂದು ಇಲ್ಲಿವರೆಗೂ ಕಾಯ್ದು ಇವತ್ತೊಂದು ಸಹಾಯ ಮಾಡ್ತಕ್ಕಂಥ ಕೆಲಸ ಜಯ ಕರ್ನಾಟಕ ಸಂಘಟನೆ ಇವತ್ತು ಯಶವಂತಪುರ ಘಟಕ ಮಾಡ್ತಾ ಇದೆ. ಬೆಂಗಳೂರಿನ ಯಶವಂತಪುರ ಘಟಕ ಜೊತೆಗೆ ನಮ್ಮ ಜೇವರ್ಗಿ ತಾಲೂಕು ಜೊತೆಗೆ ನಮ್ಮನ್ನು ಎಲ್ಲನೂ ಕರೆಸಿ ಎಷ್ಟೆಷ್ಟು ಹಳ್ಳಿ ಇದಾವ ಎಲ್ಲ ಹಳ್ಳಿ ಕಡೆ ಒಂದು ನಮ್ಮ ಕೈಲಿ ಆದಷ್ಟು ಸಹಾಯ ಮಾಡಮಂತೇಳಿ ಇವತ್ತು ಬಂದು ಒಂದು ಸಹಾಯಸ್ಥವನ್ನು ಮಾಡ್ತಾ ಇದ್ದಾರೆ. ಇವತ್ತು ನೆರೆ ಪೀಡಿತ ಎರಡೆರಡು ಸಾರಿ ಆಯಿತು. ನಾವೇನು ಯಾವ ರಾಜಕೀಯ ಪಕ್ಷದವರಲ್ಲ, ಸಂಘಟನೆ ಎಲ್ಲೇ ಇವತ್ತು ಬಾಗಲಕೋಟಲ್ಲೂ ಸಹ ಆಗಿತ್ತು. ಸತತವಾಗಿಯೂ ಏನಪ್ಪ ಅಂದರೆ ಅಲ್ಲಿಯೂ ಹೋಗಿ ಇವರ ಒಂದು ಕೆಲಸವನ್ನು ಮಾಡಿದ್ರು. ಅದಲ್ಲದೆ ಈ ಕೋವಿಡ್ ಸಂದರ್ಭದಲ್ಲಿ 30 ತಿಂಗಳು ಏನು 2 ತಿಂಗಳು 3 ತಿಂಗಳು ಸತತ 1,000 ಜನರಿಗೆ ಊಟ ಕೊಡ್ತಕ್ಕಂಥ ಒಳ್ಳೆಯ ಕೆಲಸಗಳನ್ನು ಇವತ್ತು ನಮ್ಮ ಬೆಂಗಳೂರಿನ ಗೋಪಾಲ್ ಸರ್ ಮಾಡ್ತಾಯಿದ್ರೆ, ಅವ್ರ ಟೀಮ್ ಮಾಡ್ತಾಯಿದೆ. ನಮ್ಮ ಕಲಬುರಗಿ ಜಿಲ್ಲಾ ವತಿಯಿಂದ ಜೇವರ್ಗಿ ತಾಲೂಕು ಘಟಕ ವತಿಯಿಂದ ಈ ಎಲ್ಲ ಕೂಡಿ ಗ್ರಾಮದ ತಾಯಂದಿರು ಮತ್ತು ಊರಿನ ಗ್ರಾಮಸ್ಥರ ಪರವಾಗಿ ಅವರಿಗೆ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಆ ದೇವರವರಿಗೆ ಶಕ್ತಿ ಕೊಡಲಿ ಇಂಥ ಕೆಲಸ ಮಾಡಕ್ಕಂಥದ್ದು. ಎಷ್ಟೋ ಜನ ರೊಕ್ಕ ಇದ್ದವ್ರು ಅದರ, ಎಷ್ಟು ಸುಡ್ಲಾರ್ದಂತೂ ರೊಕ್ಕ ಇದ್ದಂಥವ್ರು ಅದರ. ಆದರೆ ಸಹಾಯ ಮಾಡ್ತಕ್ಕಂಥ ಕೆಲಸ ಯಾರೂ ಮಾಡಲ್ಲ. ಸಹಾಯ ಮಾಡ್ತಕ್ಕಂಥ ಗುಣ ಇರಬೇಕು. ಅಂಥ ಗುಣ ಇವತ್ತು ಖಾಲಿ ಟಿವಿಯಲ್ಲಿ ನೋಡು ಅಲ್ಲಿಂದ ವ್ಯಾನ್ಗಳನ್ನು ತೊಗೊಂಬಂದು ಕೊಡ್ತಕ್ಕಂಥ ಕೆಲಸ ಮಾಡ್ತಾಯಿದ್ರೆ ಇನ್ನೊಮ್ಮೆ ನಿಮಗೆ ಸರ್ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಅದೇ ರೀತಿಯಾಗಿ ನಮ್ಮ ಬೆಂಗಳೂರು ಜಿಲ್ಲೆಯಿಂದ ಆಗಮಿಸಿದಂಥ ಗೋಪಾಲಣ್ಣ ಅವರು ತಮ್ಮನ್ನು ಉದ್ದೇಶದಿಂದ ಮಾತಾಡಬೇಕು ತಮ್ಮಲ್ಲಿ ನೋಡಿ ಬರೀ